ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಫಸ್ಟ್ ಟೈಮ್ ನನ್ನ ಚಾನಲ್ ಓಪನ್ ಮಾಡಿ ನೀವು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 7 ಮೊಟ್ಟೆಯನ್ನ ತಗೊಂಡಿದ್ದೀನಿ. ಈ 7 ಮೊಟ್ಟೆಯಲ್ಲಿ ನಮ್ಮೂರ್ ಸ್ಟೈಲ್ ಅಲ್ಲಿ ಹೇಗ್ ಸಾಂಬಾರ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅನ್ನ ಇವಾಗ ನೋಡೋಣ. ಕೊತ್ತಂಬರಿ ಬೀಜ ಒಂದು 3 ಟೀ ಸ್ಪೂನ್ ಅಷ್ಟು, ಕಾಳು ಮೆಣಸು 1 ಟೀ ಸ್ಪೂನ್, 1 ಟೇಬಲ್ ಸ್ಪೂನ್ ಮೆಂತ್ಯ 1/4 ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಓಂ ಕಾಳು 1/4 ಟೀ ಸ್ಪೂನ್, ಹಾಗೆ ಹುಣಸೆ ಹಣ್ಣು ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು 15 ಬ್ಯಾಡ್ಗೆ ಮೆಣಸು, ಒಂದು 10 ಬೆಳ್ಳುಳ್ಳಿ ಎಸಳು, 1 ಈರುಳ್ಳಿ, ಹಾಗೆ 1 ಕಪ್ಪು ಕಾಯಿ. ಈಗ ನಾವು ಇಲ್ಲಿ ಒಂದು ಕಬ್ಬಿಣದ ಬಾಣಲೆನ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನ ಹಾಕಿ ನಾನು ತೋರಿಸಿದಂತ ಎಲ್ಲ ಮಸಾಲೆನ ಇಲ್ಲಿ ಹಾಕೊಂಡು ಸಣ್ಣ ಹುರಿಯಲ್ಲೇ ನೀವು ಹುರ್ಕೋಬೇಕು. ಹುರ್ಕೊಳ್ಳುವಾಗ ಯಾವುದೇ ರೀತಿಯ ಗಡಿಬಿಡಿ ಮಾಡಬೇಡಿ. ಅದರ ಸ್ಮೆಲ್ ಬರೋ ತನಕ ಸಣ್ಣ ಹುರಿಯಲ್ಲೇ ಹುರ್ಕೊಳ್ಳಿ. ಕೈ ಆಡಿಸ್ತಾನೆ ಇರ್ಬೇಕು, ಬಿಟ್ರೆ ಅದು ಒಂದ್ ಬದಿ ಸೀದೋಗ್ಬಿಡುತ್ತೆ. ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಅದು ಹುರಿದು ಮಧ್ಯದಲ್ಲಿ ನೀವು ಹಾಕೊಂಡು ಅದನ್ನ ಹುರ್ಕೊಳ್ಳಿ. ಜಾಸ್ತಿ ಹುರ್ಕೊಳ್ಳೋದು ಬೇಡ ಈರುಳ್ಳಿನ. ಹಾಗಾಗಿ ಇವಾಗ ನಾವಿಲ್ಲಿ ಇದು ರೆಡಿ ಆಯ್ತು ಅನ್ನುವಷ್ಟರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, ಅದ್ರ ಜೊತೆಗೆ 1 ಕಪ್ಪನ್ನ ಕಾಯಿಯನ್ನ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಹುರ್ಕೊಳ್ಳಿ. ಜಾಸ್ತಿ ಕಾಯನ್ನ ಹುರಿಬಾರ್ದು. ಇಲ್ಲಿ ನೀವು ಸ್ವಲ್ಪ ಹುರ್ಕೊಳ್ತಾ ಇರುವಾಗ್ಲೇನೆ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಇದು ಆಲ್ರೆಡಿ ಬಾಂಡ್ಲಿ ಬಿಸಿ ಇರತ್ತೆ. ಆ ಬಿಸಿಯಲ್ಲೇನೆ ನೀವು ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾನು ಸ್ವಲ್ಪ ಹುರ್ಕೊಂಡೆ. ಎಲ್ಲ ಹುರಿದ ಆದ್ಮೇಲೆ ಗ್ರೈಂಡರಿಗೆ ಹಾಕಿ ಇದನ್ನ ಈ ಮಸಾಲೆನ ನೈಸ್ ಆಗಿ ನೀವು ರುಬ್ಕೋಬೇಕು. ಇಲ್ಲಿ ತರಿ ಇರಬಾರ್ದು. ಮಿಕ್ಸಿಯಲ್ಲಿ ರುಬ್ಕೋಬಹುದು. ಮಿಕ್ಸಿಗಿಂತ ಗ್ರೈಂಡರು ಅಥವಾ ಕಲ್ಲಲ್ಲೇ ಚೆನ್ನಾಗಿರತ್ತೆ ರುಬ್ಬೋದಕ್ಕೆ, ನೈಸ್ ಆಗಿ ಬರುತ್ತೆ. ಈ ರೀತಿಯಾಗಿ ರುಬ್ಬಿ ನೀವು ತೆಗೆದಿಟ್ಕೊಳ್ಳಿ ಮಸಾಲೆನ. ಈ ರೀತಿಯಾಗಿ ನೋಡಿ, ಇಷ್ಟು ಹದಕ್ಕೆ ಬರಬೇಕು. ಅತ್ತ ತೆಳು ಇರಬಾರ್ದು, ಇತ್ತ ದಪ್ಪ ಇರಬಾರ್ದು. ಈ ರೀತಿ ಹದಕ್ಕೆ ಬಂದ್ರೆ ಸಾಕು. ನಿಮ್ಗೆ ಮಸಾಲೆ ರುಬ್ಬುವಾಗ ಎಷ್ಟು ನೀರು ಬೇಕು, ಹುಣಸೆಹಣ್ಣು ನೀರನ್ನ ಹಾಕೊಂಡು ರುಬ್ಕೋತಾ ಇರಿ. ಎಷ್ಟು ನೀರ್ ಬೇಕು ನೋಡ್ಕೊಂಡು ಈ ಹದಕ್ಕೆ ಬರುವಷ್ಟು ನೀರ್ ಹಾಕೊಂಡು ನೀವು ಮಸಾಲೆನ ತಗೋಬಹುದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ, ಕಲ್ಲುಪ್ಪನ್ನ ಸೇರಿಸ್ಕೊಂಡು ಕುದಿಯಕ್ಕೆ ಇಟ್ಬಿಟ್ಟೆ. ಅದು ಕುದಿತಾ ಬಂದ ಹಾಗೆ ನೀವಿಲ್ಲಿ ಮೊಟ್ಟೆಯನ್ನ ಸೇರಿಸ್ಬೇಕಾಗತ್ತೆ. ಮೊಟ್ಟೆಯನ್ನ ಮೊದಲು ಹಾಕ್ಬೇಕಾದ್ರೆ ಒಂದು ಬೌಲಿಗೆ ಹಾಕಿ, ಅದು ಸರಿ ಇದ್ರೆ ನೀವು ಅದನ್ನ ಇದಕ್ಕೆ ಹಾಕೋ. ನೋಡಿ, ಯೆಲ್ಲೋ ಕಲರ್ ಹಾಗೆ ಇದ್ರೆ ಮೊಟ್ಟೆ ಸರಿ ಇದೆ ಅಂತ ಅರ್ಥ. ಹಾಗಾಗಿ ಡೈರೆಕ್ಟ್ ಹಾಕೋಬಹುದು. ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ. ಮೊಟ್ಟೆನ ಡೈರೆಕ್ಟ್ ಈ ರೀತಿನೂ ಹಾಕೊಳ್ಳಕ್ಕೆ ಒಂದು ದೊಡ್ಡ ಲೋಟದಲ್ಲಿ ನೀರನ್ನ ತಗೊಳ್ಳಿ. ಆ ಲೋಟದಲ್ಲಿ ಆ ಮೊಟ್ಟೆಯನ್ನ ಹಾಕಿ, ಮೊಟ್ಟೆ ಹಾಕಿದಾಗ ಅದು ಅಂದ್ರೆ ಅಡಿಗಡೆ ಹೋಗಿ ಕೂತ್ಕೊಂಡ್ರೆ ಮೊಟ್ಟೆ ಕೆಟ್ಟಿಲ್ಲ ಅಂತ ಅರ್ಥ. ಒಂದ್ ವೇಳೆ ಮೇಲ್ಗಡೆನೆ ಬಳಿತಾ ಇದ್ರೆ ಮೊಟ್ಟೆ ಕೆಟ್ಟೋಗಿದೆ ಅಂತ ಹೇಳಿ. ಬಳಿತಾ ಇದ್ರೆ ಆ ಮೊಟ್ಟೆನ ಹಾಕ್ಬಿಡಿ. ಇಲ್ಲ ಅಂದ್ರೆ ಈ ರೀತಿಯಾಗಿ ಮೊಟ್ಟೆಯನ್ನ ಸೇರಿಸ್ಕೊಂಡು ನೀವು ಮೊಟ್ಟೆ ಸಾರು ಡೈರೆಕ್ಟ್ ಆಗಿ ಹೊಡೆದು ಹಾಕೊಂಡು ಮೊಟ್ಟೆ ಸಾರನ್ನ ರೆಡಿ ಮಾಡ್ಕೋಬಹುದು. ಇಲ್ಲಿ ಚೆನ್ನಾಗಿ ಕೊದ್ದಿದೆ ನೋಡಿ, ಮೊಟ್ಟೆ ಕೂಡ ಬೆಂದಿದೆ. ಕಂಪ್ಲೀಟ್ ಆಗಿ ಮೊಟ್ಟೆ ಸಾಂಬಾರ್ ರೆಡಿ ಆಯ್ತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಯಾವುದೇ ರೀತಿಯ ಒಗ್ಗರಣೆ ಅವಶ್ಯಕತೆನೂ ಕೂಡ ಇಲ್ಲ. ಕೊಚ್ಚಕ್ಕಿ ಅನ್ನ ಜೊತೆಗೂ ತಿನ್ಬಹುದು, ಇಲ್ಲ ವೈಟ್ ರೈಸ್ ಜೊತೆಗೂ ತಿನ್ಬಹುದು. ಒಮ್ಮೆ ಟ್ರೈ ಮಾಡಿ. ನಮ್ಮೂರ್ ಸ್ಟೈಲ್ ಮೊಟ್ಟೆ ಸಾರು ಹೇಗ್ ಬಂತಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.